ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ, ನೀವಿಷ್ಟು ದಿನ ಕಂಡಿದ್ದ ಕನಸು ನನಸಾಗಿದೆ. ನೀವು ಅಂದುಕೊಂಡಿದ್ದ ಯಶಸ್ಸು, ಹಣ, ಹೆಸರು ಎಲ್ಲವೂ ನಿಮಗೆ ಸಿಕ್ಕಿದೆ. ಆದರೆ ಆ ಯಶಸ್ಸಿನ ತುತ್ತದಿಯಲ್ಲಿ ನಿಂತಾಗ ಇದ್ದಕ್ಕಿದ್ದಂತೆ ಎಲ್ಲವೂ ಕೈಜಾರಿ ಹೋಗಲು ಶುರುವಾದರೆ ಹೇಗಿರುತ್ತೆ? ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಕಣ್ಣು ಮುಂದೆಯೇ ಕುಸಿದು ಬಿದ್ದರೆ ಹೇಗಾಗಬಹುದು? ಇದು ಕೇವಲ ಕಲ್ಪನೆಯಲ್ಲ, ಪ್ರಪಂಚದ ಎಷ್ಟೋ ದೊಡ್ಡ ದೊಡ್ಡ ಸಾಧಕರಿಗೆ, ಉದ್ಯಮಿಗಳಿಗೆ ಆಗಿರುವ ನೈಜ ಘಟನೆ. ಅವರು ಸೋತಿದ್ದು ಬೇರೆ ಯಾರಿಂದಲೂ ಅಲ್ಲ, ಗೆದ್ದ ನಂತರ ಅವರ ತಲೆಗೇರಿದ ಅಹಂಕಾರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ರಯಾನ್ ಹಾಲಿಡೇ ಅವರು ಬರೆದಿರುವ ಅತ್ಯದ್ಭುತವಾದ ಈಗೋ ಇಸ್ ದ ಎನಿಮಿ ಪುಸ್ತಕದ 2ನೇ ಭಾಗವಾದ ಸಕ್ಸೆಸ್, ಯಶಸ್ಸು ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಗೆಲುವು ಸಿಕ್ಕಾಗ ನಮ್ಮ ಅಹಂಕಾರ ಹೇಗೆ ನಮ್ಮನ್ನೇ ನಾಶ ಮಾಡುತ್ತದೆ ಮತ್ತು ಆ ಸಮಯದಲ್ಲಿ ನಾವು ನಮ್ಮ ಬುದ್ಧಿಯನ್ನು ಹೇಗೆ ಸ್ಥಿರವಾಗಿಟ್ಟುಕೊಳ್ಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಯಲಿದ್ದೀರಿ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಒಮ್ಮೆ ಬಂದ ಗೆಲುವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಇದರಲ್ಲಿರುವ ಪಾಠಗಳು ನಿಮಗೆ ದಾರಿದೀಪವಾಗಲಿವೆ. ಒಂದು ವೇಳೆ ನೀವು ಈ ಪುಸ್ತಕದ ಮೊದಲನೇ ಭಾಗ, ಅಂದರೆ ನಾವು ಗುರಿ ಮುಟ್ಟುವ ಮುನ್ನ ಅಹಂಕಾರ ಹೇಗೆ ಅಡ್ಡಿಯಾಗುತ್ತದೆ ಅನ್ನೋದರ ಬಗ್ಗೆ ಇರುವ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಆ ವಿಡಿಯೋ ನೋಡಿ ಬನ್ನಿ. ಆ ಮೊದಲನೇ ಭಾಗದ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸುವ ಇಂತಹ ಅದ್ಭುತವಾದ ಪುಸ್ತಕಗಳ ಜ್ಞಾನವನ್ನು ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ತಲುಪಿಸುವುದೇ ನಮ್ಮ ಗುರಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ನಿಮ್ಮ ಒಂದೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಅತ್ಯುತ್ತಮ ವಿಡಿಯೋಗಳನ್ನು ಮಾಡಲು ಅತಿದೊಡ್ಡ ಸ್ಫೂರ್ತಿ ಮತ್ತು ಮೋಟಿವೇಶನ್ ಕೊಡುತ್ತದೆ. ಹಾಗಾಗಿ ದಯವಿಟ್ಟು ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಯಶಸ್ಸಿನ ಹಾದಿಯಲ್ಲಿ ಬರುವ ಶತ್ರುವನ್ನು ಗೆಲ್ಲೋದು ಹೇಗೆ ಅಂತ ಶುರು ಮಾಡೋಣ. ಅಧ್ಯಾಯ 11. ಯಾವಾಗಲೂ ವಿದ್ಯಾರ್ಥಿಯಾಗಿಯೇ ಇರಿ. ಆಲ್ವೇಸ್ ಸ್ಟೇ ಅ ಸ್ಟೂಡೆಂಟ್. ಸ್ನೇಹಿತರೆ, ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಹಂತದ ಯಶಸ್ಸನ್ನು ಸಾಧಿಸುತ್ತೇವೆ. ನಮಗೆ ಸ್ವಲ್ಪ ಹೆಸರು, ಹಣ ಅಥವಾ ಪ್ರಮೋಷನ್ ಸಿಕ್ಕ ತಕ್ಷಣ ನಮ್ಮ ಅಹಂಕಾರ ನಿದ್ದೆಯಿಂದ ಎಚ್ಚರಗೊಳ್ಳುತ್ತದೆ. ಅದು ನಮ್ಮ ಕಿವಿಯಲ್ಲಿ, ನೋಡು, ನೀನು ಗ್ರೇಟ್, ನಿನಗೆ ಈಗ ಎಲ್ಲವೂ ಗೊತ್ತಿದೆ, ನೀನು ಇನ್ನು ಮುಂದೆ ಕಲಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳೋಕೆ ಶುರು ಮಾಡುತ್ತದೆ. ಇಲ್ಲಿಯೇ, ಹೌದು, ಸರಿಯಾಗಿ ಇದೇ ಜಾಗದಲ್ಲಿ 90% ಜನ ಎಡವುತ್ತಾರೆ. ಲೇಖಕರು ಈ ಅಧ್ಯಾಯದಲ್ಲಿ ತುಂಬಾ ಆಳವಾದ ಮಾತನ್ನು ಹೇಳುತ್ತಾರೆ. ನೀವು ಬೆಳೆಯುವಾಗ ಕಲಿಯುವ ಮನಸ್ಥಿತಿ ಇಟ್ಟುಕೊಳ್ಳುವುದು ಎಷ್ಟು ಮುಖ್ಯವೋ, ಬೆಳೆದು ದೊಡ್ಡವರಾದ ಮೇಲೂ ಯಶಸ್ಸಿನ ತುದಿಯಲ್ಲಿದ್ದಾಗಲೂ ಕೊನೆಯವರೆಗೂ ವಿದ್ಯಾರ್ಥಿಯಾಗಿ ಉಳಿಯುವುದು ಅಷ್ಟೇ ಮುಖ್ಯ. ಯಾಕೆ ಗೊತ್ತಾ? ಪ್ರಪಂಚ ಪ್ರತಿದಿನ ಬದಲಾಗುತ್ತಿರುತ್ತದೆ. ಹೊಸ ತಂತ್ರಜ್ಞಾನ ಬರುತ್ತದೆ, ಹೊಸ ಐಡಿಯಾಗಳು ಬರುತ್ತವೆ. ಆದರೆ ನಿಮ್ಮ ಅಹಂಕಾರ, ನಾನು ಈಗಾಗಲೇ ಗೆದ್ದಿದ್ದೀನಿ, ನನ್ನ ಹಳೆಯ ಐಡಿಯಾಗಳೇ ಸಾಕು ಅಂತ ಹಠ ಹಿಡಿಯುತ್ತದೆ. ಯಾರು ಹೊಸ ವಿಷಯಗಳನ್ನು ಕಲಿಯುವುದನ್ನು ನಿಲ್ಲಿಸುತ್ತಾರೋ ಅವರ ಯಶಸ್ಸು ಕೂಡ ಅಲ್ಲಿಗೆ ನಿಂತು ಹೋಗುತ್ತದೆ. ಅವರು ನಿಧಾನವಾಗಿ ಕೆಳಗೆ ಬೀಳಲು ಶುರು ಮಾಡುತ್ತಾರೆ. ಇದಕ್ಕೆ ಲೇಖಕರು ಇತಿಹಾಸದ ಅತಿದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಗೆಂಗಿಸ್ ಖಾನ್ನ ಉದಾಹರಣೆ ಕೊಡುತ್ತಾರೆ. ಆತ ಕೇವಲ ತನ್ನ ಸೈನ್ಯದ ಬಲದಿಂದ ಜಗತ್ತನ್ನು ಗೆಲ್ಲಲಿಲ್ಲ. ಆತ ಯಾವ ದೇಶವನ್ನು ಆಕ್ರಮಣ ಮಾಡುತ್ತಿದ್ದನೋ ಆ ದೇಶದ ತಂತ್ರಜ್ಞಾನ, ಅಲ್ಲಿನ ಜನರ ಜ್ಞಾನ, ಅಲ್ಲಿನ ಸಂಸ್ಕೃತಿಯನ್ನು ತುಂಬಾ ಆಸಕ್ತಿಯಿಂದ ಕಲಿಯುತ್ತಿದ್ದ. ಅಷ್ಟು ದೊಡ್ಡ ಶಕ್ತಿಶಾಲಿ ರಾಜನಾಗಿದ್ದರೂ ಆತ ಕೊನೆಯವರೆಗೂ ಹೊಸ ವಿಷಯಗಳನ್ನು ಕಲಿಯುವ ವಿದ್ಯಾರ್ಥಿಯಾಗಿಯೇ ಇದ್ದ. ತನ್ನ ಅಹಂಕಾರವನ್ನು ಬದಿಗಿಟ್ಟು ತನಗಿಂತ ಹೆಚ್ಚು ತಿಳಿದವರ ಬಳಿ ಕುಳಿತು ಕಲಿಯುತ್ತಿದ್ದ. ಆದರೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ? ನಮಗೆ ಒಂದು ಸಣ್ಣ ಡಿಗ್ರಿ ಸಿಕ್ಕರೆ ಅಥವಾ ಒಂದು ಸಣ್ಣ ಸಾಧನೆ ಮಾಡಿದರೆ ಸಾಕು, ನನಗೆ ಎಲ್ಲ ಗೊತ್ತು ಅಂತ ಪುಸ್ತಕ ಓದುವುದನ್ನೇ ಬಿಟ್ಟುಬಿಡುತ್ತೇವೆ. ಬೇರೆಯವರು ಏನಾದರೂ ಹೊಸ ವಿಷಯ ಹೇಳಿಕೊಡಲು ಬಂದರೆ, ನನಗೆ ಬುದ್ಧಿ ಹೇಳೋಕೆ ಬರಬೇಡ, ನಾನು ನಿನ್ನಷ್ಟು ಚಿಕ್ಕವನಲ್ಲ ಅಂತ ನಮ್ಮ ಅಹಂಕಾರ ಮಾತನಾಡುತ್ತದೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಕೈಯಲ್ಲಿರುವ ಒಂದು ಕಪ್ನಲ್ಲಿ ಈಗಾಗಲೇ ನೀರು ತುಂಬಿದ್ದರೆ ಅದಕ್ಕೆ ಮತ್ತೆ ನೀರು ಹಾಕಲು ಸಾಧ್ಯವಿಲ್ಲ, ಅದು ಹೊರಗಡೆ ಚೆಲ್ಲಿ ಹೋಗುತ್ತದೆ. ಅದೇ ರೀತಿ ನಿಮ್ಮ ತಲೆಯಲ್ಲಿ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ತುಂಬಿದ್ದರೆ ಹೊಸ ಜ್ಞಾನ ಒಳಗೆ ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಎಷ್ಟೇ ದೊಡ್ಡವರಾಗಿರಿ, ಎಷ್ಟೇ ಕೋಟಿ ಸಂಪಾದನೆ ಮಾಡಿರಲಿ, ನಿಮ್ಮ ಮನಸ್ಸು ಯಾವಾಗಲೂ ಖಾಲಿ ಕಪ್ನ ಹಾಗೆ ಇರಬೇಕು. ನಾನು ಇನ್ನೂ ಕಲಿಯುವುದು ಬಹಳಷ್ಟಿದೆ ಅನ್ನೋ ವಿನಯತೆ ನಿಮ್ಮಲ್ಲಿ ಇರಬೇಕು. ವಿದ್ಯಾರ್ಥಿಯಾಗಿ ಉಳಿಯುವುದು ಅಂದ್ರೆ ಕೇವಲ ಶಾಲೆಯಲ್ಲಿ ಕುಳಿತುವುದಲ್ಲ, ನಮ್ಮ ಸುತ್ತಮುತ್ತಲಿನ ಜನರಿಂದ, ನಮ್ಮದೇ ತಪ್ಪುಗಳಿಂದ ಪ್ರತಿದಿನ ಕಲಿಯುವುದು. ಸ್ನೇಹಿತರೆ, ನೀವು ಕೂಡ ಜೀವನ ಪೂರ್ತಿ ವಿದ್ಯಾರ್ಥಿಯಾಗಿ ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧರಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾಕೆಂದ್ರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಇಂತಹ ಅದ್ಭುತವಾದ ಜ್ಞಾನವನ್ನು ನಿರಂತರವಾಗಿ ನಿಮ್ಮ ಮುಂದೆ ತರಲು ಅತಿದೊಡ್ಡ ಬೆಂಬಲ ಮತ್ತು ಸ್ಫೂರ್ತಿ ನೀಡುತ್ತದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸರಿ, ಯಶಸ್ಸು ಸಿಕ್ಕ ಮೇಲೆ ನಾವು ಇನ್ನೊಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಾವು ನಮ್ಮ ಬಗ್ಗೆ ನಾವೇ ಸುಳ್ಳು ಕಥೆಗಳನ್ನು ಕಟ್ಟಿಕೊಂಡು ನಂಬಲು ಶುರು ಮಾಡುತ್ತೇವೆ. ಈ ಕಥೆಗಳು ನಮ್ಮ ಭವಿಷ್ಯವನ್ನು ಹೇಗೆ ಹಾಳು ಮಾಡುತ್ತವೆ ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 12. ನಿಮ್ಮ ಬಗ್ಗೆ ನೀವೇ ಕಥೆ ಕಟ್ಟಿಕೊಳ್ಳಬೇಡಿ. ಡೋಂಟ್ ಟೆಲ್ ಯೋರ್ಸೆಲ್ಫ್ ಅ ಸ್ಟೋರಿ. ಸ್ನೇಹಿತರೆ, ನಮಗೆ ಜೀವನದಲ್ಲಿ ಒಂದು ಸಣ್ಣ ಯಶಸ್ಸು ಸಿಕ್ಕ ತಕ್ಷಣ ನಮ್ಮ ಅಹಂಕಾರ ಮಾಡುವ ಮೊದಲನೇ ಕೆಲಸ ಏನು ಗೊತ್ತಾ? ಅದು ನಮ್ಮ ಬಗ್ಗೆ ನಾವೇ ಒಂದು ದೊಡ್ಡ ಸಿನಿಮಾ ಕಥೆಯನ್ನ ಕಟ್ಟಿಕೊಳ್ಳುವಂತೆ ಮಾಡುತ್ತದೆ. ಯಾರಾದರೂ ಬಂದು ನೀವಿಷ್ಟು ದೊಡ್ಡ ಯಶಸ್ಸು ಹೇಗೆ ಸಾಧಿಸಿದ್ರಿ ಅಂತ ಕೇಳಿದ್ರೆ ನಾವು ಒಬ್ಬ ಹೀರೋ ತರಹ ಪೋಸ್ ಕೊಟ್ಟು ಹೇಳೋಕೆ ಶುರು ಮಾಡ್ತೀವಿ. ನನಗೆ ಮೊದಲೇ ಗೊತ್ತಿತ್ತು ನಾನು ಒಂದು ದಿನ ದೊಡ್ಡ ಸಾಧನೆ ಮಾಡ್ತೀನಿ ಅಂತ. ನಾನು ಹಾಕಿದ ಪ್ಲಾನ್ ಪಕ್ಕಾ ಇತ್ತು. ನನ್ನ ಟ್ಯಾಲೆಂಟ್ ಮತ್ತು ನನ್ನ ಬುದ್ಧಿವಂತಿಕೆಯಿಂದ ಮಾತ್ರ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳ್ತೀವಿ. ನಾವು ಅಂದುಕೊಂಡಿದ್ದೆಲ್ಲ ಒಂದರ ಹಿಂದೆ ಒಂದು ಪರ್ಫೆಕ್ಟ್ ಆಗಿ ನಡೆದುಕೊಂಡು ಬಂತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತೀವಿ. ಆದರೆ ನಿಜ ಹೇಳಬೇಕು ಅಂದ್ರೆ ವಾಸ್ತವ ಏನಾಗಿರುತ್ತೆ? ಯಶಸ್ಸು ಅನ್ನೋದು ಯಾವತ್ತೂ ಒಂದು ನೇರವಾದ ರಸ್ತೆ ಆಗಿರಲ್ಲ. ನಾವು ಆ ದಾರಿಯಲ್ಲಿ ಹೋಗುವಾಗ ನಮಗೆ ಎಷ್ಟೋ ಬಾರಿ ಭಯ ಆಗಿರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಎಷ್ಟೋ ಬಾರಿ ಫೇಲ್ ಆಗಿರ್ತೀವಿ. ಅದರ ಜೊತೆಗೆ ಬೇರೆಯವರ ಸಹಾಯ ಕೂಡ ನಮಗೆ ಸಿಕ್ಕಿರುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಟ್ಟಿನ ಅದೃಷ್ಟ ಅಂದ್ರೆ ಲಕ್ ಕೂಡ ನಮ್ಮ ಜೊತೆ ಇರುತ್ತೆ. ಆದರೆ ಒಮ್ಮೆ ಗೆಲುವು ಸಿಕ್ಕ ತಕ್ಷಣ ನಮ್ಮ ಅಹಂಕಾರ ಇದೆಲ್ಲವನ್ನೂ ನಮ್ಮ ನೆನಪಿನಿಂದ ಅಳಿಸಿ ಹಾಕುತ್ತದೆ. ನಮ್ಮ ಕಷ್ಟ, ನಮ್ಮ ತಪ್ಪುಗಳು, ನಮ್ಮ ಕನ್ಫ್ಯೂಷನ್, ಇತರರ ಸಹಾಯ ಎಲ್ಲವನ್ನೂ ಮರೆಸಿ ನಾನು ಒಬ್ಬ ಜೀನಿಯಸ್, ಇದು ಕೇವಲ ನನ್ನ ಪ್ರತಿಭೆ ಅನ್ನುವ ಸುಳ್ಳು ಕಥೆಯನ್ನ ನಮ್ಮ ತಲೆಯಲ್ಲಿ ಸೃಷ್ಟಿ ಮಾಡುತ್ತದೆ. ಲೇಖಕರು ಹೇಳ್ತಾರೆ, ಈ ರೀತಿ ನಮ್ಮ ಬಗ್ಗೆ ನಾವೇ ಸುಳ್ಳು ಕಥೆ ಕಟ್ಟಿಕೊಳ್ಳೋದು ತುಂಬಾನೇ ಅಪಾಯಕಾರಿ. ಯಾಕೆ ಗೊತ್ತಾ? ಯಾವಾಗ ನಾವು ನಮ್ಮದೇ ಸುಳ್ಳು ಕಥೆಯನ್ನ ನಂಬೋಕೆ ಶುರು ಮಾಡ್ತೀವೋ ಆಗ ನಾವು ರಿಯಾಲಿಟಿಯಿಂದ ಅಂದ್ರೆ ವಾಸ್ತವದಿಂದ ದೂರ ಆಗ್ತೀವಿ. ನಮಗೆ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ನಾನು ಯಾವತ್ತೂ ಫೇಲ್ ಆಗಲ್ಲ ಅನ್ನೋ ಭ್ರಮೆ ಶುರುವಾಗುತ್ತೆ. ಇದರಿಂದ ನಾವು ಮುಂದೆ ಮಾಡಬೇಕಾದ ಕಠಿಣ ಪರಿಶ್ರಮವನ್ನು ಮರೆತು ಬಿಡುತ್ತೇವೆ. ಹೊಸ ವಿಷಯಗಳನ್ನು ಕಲಿಯುವುದನ್ನು ನಿಲ್ಲಿಸಿಬಿಡುತ್ತೇವೆ. ಯಾರು ವಾಸ್ತವವನ್ನು ಮರೆತು ತಮ್ಮ ಭ್ರಮೆಯಲ್ಲಿ ತೇಲುತ್ತಾರೋ ಅವರ ಪತನ ಬಹುಬೇಗ ಶುರುವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ಗೆದ್ದಾಗ ವಿನಯದಿಂದ ಇರಿ. ನಿಮ್ಮ ಯಶಸ್ಸಿನ ಹಿಂದೆ ಇದ್ದ ಕಷ್ಟ, ತಪ್ಪುಗಳು ಮತ್ತು ಇತರರ ಸಹಾಯವನ್ನು ಮುಕ್ತವಾಗಿ ಒಪ್ಪಿಕೊಳ್ಳಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ನಾನು ಕಷ್ಟಪಟ್ಟೆ, ಸ್ವಲ್ಪ ಅದೃಷ್ಟ ಒಲಿಯಿತು, ಹಾಗಾಗಿ ಈ ಹಂತಕ್ಕೆ ಬಂದೆ ಅಂತ ವಾಸ್ತವವನ್ನು ಒಪ್ಪಿಕೊಳ್ಳಿ. ಅಹಂಕಾರ ಸೃಷ್ಟಿ ಮಾಡುವ ಸೂಪರ್ ಹೀರೋ ಕಥೆಯಿಂದ ದೂರ ಇರಿ. ನಾವು ಸುಳ್ಳು ಕಥೆ ಕಟ್ಟಿಕೊಳ್ಳೋದನ್ನ ನಿಲ್ಲಿಸಿದ್ವಿ ಅಂದ್ಕೊಳ್ಳಿ, ಆದರೆ ಯಶಸ್ಸು ಸಿಕ್ಕಾಗ ನಮ್ಮ ಸುತ್ತಮುತ್ತ ಒಂದು ದೊಡ್ಡ ಜಗತ್ತು ಸೃಷ್ಟಿಯಾಗುತ್ತದೆ. ನೂರಾರು ಆಫರ್ಗಳು ಬರುತ್ತವೆ. ಆ ಸಮಯದಲ್ಲಿ ಎಲ್ಲವನ್ನೂ ನಾನೇ ಮಾಡಬೇಕು ಅನ್ನೋ ಅಹಂಕಾರ ನಮ್ಮ ಏಕಾಗ್ರತೆಯನ್ನು ಹೇಗೆ ನಾಶ ಮಾಡುತ್ತದೆ ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 13. ನಿಮಗೆ ನಿಜವಾಗಲೂ ಯಾವುದು ಮುಖ್ಯ? ವಾಟ್ಸ್ ಇಂಪಾರ್ಟೆಂಟ್ ಟು ಯು? ಸ್ನೇಹಿತರೆ, ನಾವು ಒಂದು ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ತಕ್ಷಣ ಏನಾಗುತ್ತೆ ಗೊತ್ತಾ? ನಮ್ಮ ಸುತ್ತಮುತ್ತ ಇದ್ದಕ್ಕಿದ್ದಂತೆ ನೂರಾರು ಹೊಸ ಅವಕಾಶಗಳು ಹುಟ್ಟುಕೊಳ್ತವೆ. ಹೊಸ ಹೊಸ ಆಫರ್ಗಳು ಬರ್ತವೆ, ದುಡ್ಡು ಮಾಡುವ ಬೇರೆ ಬೇರೆ ದಾರಿಗಳು ಕಾಣಿಸುತ್ತವೆ ಮತ್ತು ಜನ ನಮ್ಮನ್ನ ಹೊಸ ಹೊಸ ಪ್ರಾಜೆಕ್ಟ್ಗಳಿಗೆ ಕರೆಯಲು ಶುರು ಮಾಡ್ತಾರೆ. ಯಶಸ್ಸು ಅನ್ನೋದು ಒಂದು ರೀತಿಯ ಮ್ಯಾಗ್ನೆಟ್ ಇದ್ದ ಹಾಗೆ, ಅದು ಎಲ್ಲವನ್ನೂ ತನ್ನ ಕಡೆ ಎಳೆದುಕೊಳ್ಳುತ್ತದೆ. ಆದರೆ ಸರಿಯಾಗಿ ಇದೇ ಸಮಯದಲ್ಲಿ ನಮ್ಮ ಅಹಂಕಾರ ನಮ್ಮನ್ನ ಒಂದು ದೊಡ್ಡ ಬಲೆಯಲ್ಲಿ ಬೀಳಿಸುತ್ತದೆ. ಅದು ನಮಗೆ, ನೀನು ಈಗ ಫೇಮಸ್ ಆಗಿದ್ದೀಯಾ, ನೀನು ಎಲ್ಲವನ್ನೂ ಮಾಡಬಹುದು, ಬರುವ ಯಾವ ಅವಕಾಶವನ್ನೂ ಬಿಡಬೇಡ, ಎಲ್ಲದಕ್ಕೂ ಹೌದು ಎಸ್ ಅಂತ ಹೇಳು ಎಂದು ಪ್ರೇರೇಪಿಸುತ್ತದೆ. ನಮಗೆ ಎಲ್ಲದರಲ್ಲೂ ನಮ್ಮ ಕೈ ಹಾಕಬೇಕು, ಎಲ್ಲ ಕಡೆಯೂ ನಮ್ಮ ಹೆಸರಿರಬೇಕು, ಎಲ್ಲರಿಗಿಂತ ಹೆಚ್ಚು ದುಡ್ಡು ಮತ್ತು ಪವರ್ ನಮ್ಮ ಬಳಿ ಇರಬೇಕು ಅನ್ನೋ ದುರಾಸೆ ಶುರುವಾಗುತ್ತೆ. ಲೇಖಕರು ಈ ಅಧ್ಯಾಯದಲ್ಲಿ ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಜೀವನದಲ್ಲಿ ನಿಜವಾಗಲೂ ಯಾವುದು ಮುಖ್ಯ? ವಾಟ್ ಇಸ್ ಟ್ರೂಲಿ ಇಂಪಾರ್ಟೆಂಟ್ ಟು ಯು? ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲವನ್ನೂ ಮಾಡೋಕೆ ಸಾಧ್ಯವಿಲ್ಲ. ನಾವು ಎಲ್ಲದರ ಹಿಂದೆಯೂ ಓಡೋಕೆ ಶುರು ಮಾಡಿದರೆ ನಾವು ಮೊದಲು ಯಾವ ಗುರಿಗಾಗಿ ಕಷ್ಟಪಟ್ಟು ಮೇಲೆ ಬಂದಿದ್ದೇವೋ
ಆ ನಮ್ಮ ಮೂಲ ಗುರಿಯನ್ನೇ ಮರೆತು ಬಿಡ್ತೀವಿ. ನಾವು ಮಾಡಬೇಕಾದ ಮುಖ್ಯ ಕೆಲಸದ ಮೇಲಿನ ನಮ್ಮ ಏಕಾಗ್ರತೆ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಒಂದು ಹೋಟೆಲ್ ಶುರು ಮಾಡಿ ಹಗಲು ರಾತ್ರಿ ದುಡಿದು ಅದರಲ್ಲಿ ದೊಡ್ಡ ಯಶಸ್ಸು ಕಾಣ್ತಾನೆ. ಆ ಹೋಟೆಲ್ ಫೇಮಸ್ ಆದ ತಕ್ಷಣ ಅವನಿಗೆ ಬೇರೆ ಬೇರೆ ಬಿಸ್ನೆಸ್ ಮಾಡುವ ಆಫರ್ಗಳು ಬರ್ತವೆ. ಆಗ ಅವನ ಅಹಂಕಾರ, ನಾನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ಅಂತ ಹೇಳುತ್ತೆ. ಅವನು ರಿಯಲ್ ಎಸ್ಟೇಟ್, ಶೇರ್ ಮಾರ್ಕೆಟ್, ಸಿನಿಮಾ ನಿರ್ಮಾಣ ಅಂತ ತನಗೆ ಗೊತ್ತಿಲ್ಲದ ಎಲ್ಲದರಲ್ಲೂ ದುಡ್ಡು ಮತ್ತು ಸಮಯ ಹಾಕ್ತಾನೆ. ಕೊನೆಗೇನಾಗುತ್ತೆ? ಅವನ ಗಮನ ಹೋಟೆಲ್ ಮೇಲಿಂದ ಕಡಿಮೆಯಾಗುತ್ತೆ. ಹೋಟೆಲ್ನಲ್ಲಿ ಊಟದ ಕ್ವಾಲಿಟಿ ಹಾಳಾಗುತ್ತೆ. ಕಸ್ಟಮರ್ಸ್ ಬರೋದು ನಿಲ್ಲಿಸ್ತಾರೆ. ಇತ್ತ ಬೇರೆ ಬಿಸ್ನೆಸ್ ಕೂಡ ಕೈಕೊಡುತ್ತೆ. ಕೊನೆಗೆ ಎಲ್ಲವೂ ಮಣ್ಣು ಪಾಲಾಗುತ್ತೆ. ಇದನ್ನೇ ಡಿಸೀಸ್ ಆಫ್ ಮೀ, ಅಂದರೆ ನಾನು, ನನ್ನದು, ನನಗೆ ಎಲ್ಲವೂ ಬೇಕು ಅನ್ನೋ ರೋಗ ಅಂತ ಕರೀತಾರೆ. ನಮಗೆ ಜೀವನದಲ್ಲಿ ಏನಾಗಬೇಕು, ನಮಗೆ ಎಷ್ಟು ದುಡ್ಡು ಬೇಕು, ನಮ್ಮ ಕೊನೆಯ ಗುರಿ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನಮ್ಮ ಮುಖ್ಯ ಗುರಿಗೆ ಸಂಬಂಧಪಡದ ಎಷ್ಟೇ ದೊಡ್ಡ ಆಫರ್ ಬಂದರೂ, ಎಷ್ಟು ದುಡ್ಡು ಬರುವ ಹಾಗಿದ್ದರೂ ಅದಕ್ಕೆ ಧೈರ್ಯವಾಗಿ ಇಲ್ಲ NO ಅಂತ ಹೇಳೋದನ್ನ ನಾವು ಕಲಿಯಬೇಕು. ಅಹಂಕಾರಕ್ಕೆ ಇಲ್ಲ ಅಂತ ಹೇಳೋದು ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಪ್ರಪಂಚದಲ್ಲಿರೋ ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅಂತ ಬಯಸುತ್ತೆ. ಆದರೆ ನಿಮ್ಮ ಯಶಸ್ಸು ಮತ್ತು ಫೋಕಸ್ ಉಳಿಯಬೇಕು ಅಂದ್ರೆ ನಿಮಗೆ ಯಾವುದು ಮುಖ್ಯವಲ್ಲವೋ ಅದನ್ನ ನಿರ್ದಾಕ್ಷಣ್ಯವಾಗಿ ಬಿಟ್ಟು ಬಿಡಲೇಬೇಕು. ಸ್ನೇಹಿತರೆ, ಈ ಅಧ್ಯಾಯದ ಪಾಠ ತುಂಬಾ ಸಿಂಪಲ್. ಯಶಸ್ಸಿನ ಭರದಲ್ಲಿ ನಿಮ್ಮ ಮೂಲ ಉದ್ದೇಶವನ್ನ ಮರೆಯಬೇಡಿ. ನಿಮಗೆ ಯಾವುದು ಅತಿ ಮುಖ್ಯವೋ ಅದರ ಮೇಲೆ ಮಾತ್ರ ನಿಮ್ಮ ಸಂಪೂರ್ಣ ಸಮಯ ಮತ್ತು ಶಕ್ತಿಯನ್ನ ಹಾಕಿ. ಬೇರೆಲ್ಲ ಆಕರ್ಷಣೆಗಳಿಂದ ದೂರ ಇರಿ. ಸರಿ, ನಾವು ನಮ್ಮ ಫೋಕಸ್ ಅನ್ನ ಉಳಿಸಿಕೊಂಡ್ವಿ. ಆದರೆ ಯಶಸ್ಸು ಸಿಕ್ಕ ಮೇಲೆ ನಾವು ಅಧಿಕಾರವನ್ನ ಹೇಗೆ ಬಳಸಬೇಕು, ಎಲ್ಲರನ್ನೂ ನಾವೇ ಕಂಟ್ರೋಲ್ ಮಾಡಬೇಕು ಅನ್ನೋ ಹುಚ್ಚು ನಮ್ಮನ್ನ ಹೇಗೆ ಕಷ್ಟಕ್ಕೆ ಸಿಲುಕಿಸುತ್ತೆ, ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 14. ಎಲ್ಲವೂ ನನ್ನ ಕಂಟ್ರೋಲ್ನಲ್ಲೇ ಇರಬೇಕು. ಎಂಟೈಟಲ್ಮೆಂಟ್, ಕಂಟ್ರೋಲ್ ಆ್ಯಂಡ್ ಪ್ಯಾರನೋಯಾ. ಸ್ನೇಹಿತರೆ, ನಮಗೊಂದು ದೊಡ್ಡ ಯಶಸ್ಸು ಸಿಕ್ಕ ತಕ್ಷಣ ನಮ್ಮ ಅಹಂಕಾರ ನಮಗೆ 3 ಹೊಸ ಕಾಯಿಲೆಗಳನ್ನು ಅಂಟಿಸುತ್ತೆ. ಅವು ಯಾವುವೆಂದರೆ, ನನಗೆ ಎಲ್ಲವೂ ಸಿಗಬೇಕು ಅನ್ನೋ ಹಕ್ಕು, ಎಲ್ಲವನ್ನೂ ನಾನೇ ನಿಯಂತ್ರಿಸಬೇಕು ಅನ್ನೋ ಹುಚ್ಚು, ಮತ್ತು ಎಲ್ಲರ ಮೇಲೂ ಅನುಮಾನ. ಮೊದಲನೇದಾಗಿ, ಈ ನನಗೆ ಎಲ್ಲವೂ ಸಿಗಬೇಕು ಅನ್ನೋ ಹಕ್ಕು ಅಂದ್ರೆ ಏನ್ ಗೊತ್ತಾ? ನಮಗೆ ಸ್ವಲ್ಪ ಹೆಸರು ಅಥವಾ ಹಣ ಬಂದ ತಕ್ಷಣ ಪ್ರಪಂಚದ ನಿಯಮಗಳು ನಮಗೆ ಅನ್ವಯಿಸೋದಿಲ್ಲ ಅಂತ ನಾವು ನಂಬೋಕೆ ಶುರು ಮಾಡ್ತೀವಿ. ನಾವೆಲ್ಲೋ ಹೋದಾಗ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬೇಕು, ಯಾರಾದರೂ ನಮ್ಮನ್ನು ಸ್ವಲ್ಪ ಕಾಯಿಸಿದ್ರೆ ಅಥವಾ ನಮ್ಮ ಮಾತಿಗೆ ಬೆಲೆ ಕೊಡದಿದ್ರೆ ನಮ್ಮ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ನಾನು ಯಾರಂತ ಗೊತ್ತಾ, ಇವ್ರು ನನ್ನನ್ನೇ ಕಾಯಿಸ್ತಾರಾ ಅಂತ ಸಿಟ್ಟಾಗ್ತೇವೆ. ಯಶಸ್ಸು ನಮ್ಮನ್ನ ದುರಹಂಕಾರಿಗಳನ್ನಾಗಿ ಮಾಡುತ್ತದೆ. ಎರಡನೇದಾಗಿ ಬರೋದೇ ಈ ನಿಯಂತ್ರಣದ ಹುಚ್ಚು ಅಥವಾ ಕಂಟ್ರೋಲ್. ನಾವು ಯಾವುದೇ ಒಂದು ಕೆಲಸದಲ್ಲಿ ಬೆಳೆಯುತ್ತಿರುವಾಗ ಪ್ರತಿಯೊಂದು ಸಣ್ಣ ಕೆಲಸವನ್ನು ನಾವೇ ಮಾಡಬೇಕು ಅಂತ ನಮ್ಮ ಈಗೋ ಹೇಳುತ್ತೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ಒಂದು ಸಣ್ಣ ಹೋಟೆಲ್ ಶುರು ಮಾಡ್ತಾರೆ. ಅವನ ಅಡುಗೆ ರುಚಿ ನೋಡಿ ಜನ ಸಾಗರದಂತೆ ಬರೋಕೆ ಶುರು ಮಾಡ್ತಾರೆ. ಹೋಟೆಲ್ ದೊಡ್ಡದಾದಂತೆ ಅವನು ಬೇರೆ ಅಡುಗೆಯವರನ್ನ ಅಥವಾ ಕ್ಯಾಶ್ ಕೌಂಟರ್ ನೋಡಿಕೊಳ್ಳೋಕೆ ಒಬ್ಬ ಮ್ಯಾನೇಜರನ್ನ ಕೆಲಸಕ್ಕೆ ಇಟ್ಕೊಳ್ಬಹುದು. ಆದರೆ ಅವನ ಅಹಂಕಾರ, ನನ್ನಷ್ಟು ರುಚಿಯಾಗಿ ಬೇರೆ ಯಾರು ಅಡುಗೆ ಮಾಡ್ತಾರೆ, ಕ್ಯಾಶ್ ಕೌಂಟರ್ ಬೇರೆಯವರ ಕೈಗೆ ಕೊಟ್ಟರೆ ಮೋಸ ಮಾಡ್ತಾರೆ ಅಂತ ಹೇಳುತ್ತೆ. ಎಲ್ಲವನ್ನೂ ತಾನೇ ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಬೇಕು ಅಂತ ಹಠ ಹಿಡಿತಾನೆ. ಇದರಿಂದ ಏನಾಗುತ್ತೆ? ಅವನು ತಾನೇ ಅಡುಗೆ ಮಾಡಿ, ತಾನೇ ಬಿಲ್ ಹಾಕಿ, ತಾನೇ ಎಲ್ಲವನ್ನೂ ನೋಡಿಕೊಳ್ಳೋಕೆ ಹೋಗಿ ಹಗಲು ರಾತ್ರಿ ಕತ್ತೆ ಥರ ದುಡಿದು ಸುಸ್ತಾಗ್ತಾನೆ. ಅವನ ಆರೋಗ್ಯ ಹಾಳಾಗುತ್ತೆ ಮತ್ತು ಆ ಹೋಟೆಲ್ನ ಬೆಳವಣಿಗೆ ಒಂದು ಹಂತಕ್ಕೆ ಬಂದು ನಿಂತು ಹೋಗುತ್ತೆ. ಲೇಖಕರು ಹೇಳ್ತಾರೆ, ಯಶಸ್ಸು ದೊಡ್ಡದಾದಂತೆ ನಾವು ನಮ್ಮ ಕೆಲಸವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದನ್ನ ಕಲಿಬೇಕು. ಇತರರ ಮೇಲೆ ನಂಬಿಕೆ ಇಡಬೇಕು. ಎಲ್ಲದರ ಕಂಟ್ರೋಲ್ ನನ್ನ ಕೈಯಲ್ಲೇ ಇರಬೇಕು ಅನ್ನೋದು ಅಹಂಕಾರದ ಲಕ್ಷಣ. ಇನ್ನು ಮೂರನೆಯದು ಅತಿ ದೊಡ್ಡ ಕಾಯಿಲೆ, ಅದೇ ಅನುಮಾನ. ಯಶಸ್ಸು ನಮ್ಮನ್ನ ಒಬ್ಬಂಟಿಯನ್ನಾಗಿ ಮಾಡುತ್ತೆ. ನಮಗೆ ಸ್ವಲ್ಪ ಹಣ ಅಥವಾ ಅಧಿಕಾರ ಬಂದ ತಕ್ಷಣ ಯಾರಾದರೂ ನಮ್ಮ ಜೊತೆ ಚೆನ್ನಾಗಿ ಮಾತನಾಡಿದರೆ, ಇವರು ನನ್ನ ದುಡ್ಡಿಗೆ ಆಸೆಪಟ್ಟು ಬಂದಿದ್ದಾರೆ, ನನ್ನನ್ನು ಮೋಸ ಮಾಡ್ತಾರೆ ಅಂತ ಪ್ರತಿಯೊಬ್ಬರನ್ನೂ ಅನುಮಾನದ ದೃಷ್ಟಿಯಿಂದ ನೋಡೋಕೆ ಶುರು ಮಾಡ್ತೀವಿ. ನಮ್ಮ ಜೊತೆಗಿರುವರನ್ನೇ ನಂಬದ ಸ್ಥಿತಿಗೆ ನಾವು ತಲುಪ್ತೇವೆ. ಹಾಗಾಗಿ ಸ್ನೇಹಿತರೆ, ನೀವು ಗೆದ್ದಾಗ ಈ 3 ಶತ್ರುಗಳಿಂದ ದೂರ ಇರಿ.
ನೀವು ಎಷ್ಟೇ ದೊಡ್ಡವರಾದರೂ ಸಾಮಾನ್ಯರಂತೆ ಬದುಕೋದನ್ನ ಕಲಿಯಿರಿ. ಕೆಲಸವನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಅತಿಯಾದ ಅನುಮಾನದಿಂದ ಹೊರಬನ್ನಿ. ಸರಿ, ನಾವು ಈ ನಿಯಂತ್ರಣದ ಹುಚ್ಚಿನಿಂದ ಹೊರಬಂದ್ವಿ ಎಂದುಕೊಳ್ಳೋಣ. ಆದರೆ ನಮಗೆ ಯಶಸ್ಸು ಸಿಕ್ಕ ತಕ್ಷಣ ನಮ್ಮನ್ನ ಹೊಗಳೋಕೆ ಅಂತಾನೆ ಒಂದು ಗುಂಪು ಹುಟ್ಟುತ್ತೆ. ಇದು ಎಷ್ಟು ಅಪಾಯಕಾರಿ! ನಮ್ಮನ್ನ ಯಾವಾಗಲೂ ಹೊಗಳುವ ಜನರಿಂದಲೇ ನಾವು ಯಾಕೆ ದೂರ ಇರಬೇಕು? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲೇ ನೋಡೋಣ. ಅಧ್ಯಾಯ 15. ನಿಮ್ಮನ್ನು ಹೊಗಳುವವರಿಂದ ಎಚ್ಚರವಾಗಿರಿ. ದ ಡೇಂಜರ್ ಆಫ್ ಯೆಸ್ ಮೆನ್. ಸ್ನೇಹಿತರೆ, ನಾವು ಬೆಳೆದು ದೊಡ್ಡ ಸ್ಥಾನಕ್ಕೆ ಹೋದಾಗ ನಮ್ಮ ಸುತ್ತಮುತ್ತ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ. ನಾವು ಸಾಮಾನ್ಯರಾಗಿದ್ದಾಗ ನಮ್ಮ ತಪ್ಪುಗಳನ್ನು ನೇರವಾಗಿ ಮುಖದ ಮೇಲೆ ಹೇಳುತ್ತಿದ್ದ ಜನರೆಲ್ಲ ಮಾಯವಾಗುತ್ತಾರೆ. ಅವರ ಜಾಗದಲ್ಲಿ ನಮ್ಮನ್ನು ಯಾವತ್ತೂ ಹೊಗಳುವ, ನಾವು ಮಾಡಿದ್ದೆಲ್ಲ ಸರಿ ಎನ್ನುವ ಒಂದು ಹೊಸ ಗುಂಪು ಹುಟ್ಟಿಕೊಳ್ಳುತ್ತದೆ. ಇವರನ್ನೇ ಇಂಗ್ಲಿಷ್ನಲ್ಲಿ ಯೆಸ್ ಮೆನ್, ಅಂದರೆ ನೀವು ಹೇಳಿದ್ದೆಲ್ಲದಕ್ಕೂ ಹೌದು ಎನ್ನುವವರು ಅಂತ ಕರೆಯುತ್ತಾರೆ. ಯಶಸ್ಸು ಸಿಕ್ಕಾಗ ನಮ್ಮ ಅಹಂಕಾರಕ್ಕೆ ಈ ಹೊಗಳಿಕೆ ತುಂಬಾನೇ ಇಷ್ಟವಾಗುತ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬಾಸ್, ನೀವು ಗ್ರೇಟ್, ನಿಮ್ಮ ಐಡಿಯಾ ಸೂಪರ್, ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ಹೇಳುವ ಜನರೇ ನಮಗೆ ಬೇಕು ಅನ್ನಿಸೋಕೆ ಶುರುವಾಗುತ್ತೆ. ಆದರೆ ಲೇಖಕರು ಹೇಳ್ತಾರೆ, ನಿಮ್ಮ ಯಶಸ್ಸನ್ನು ಅತ್ಯಂತ ವೇಗವಾಗಿ ನಾಶ ಮಾಡುವ ಶಕ್ತಿ ಇರುವುದು ಈ ಹೊಗಳು ಭಟರ ಗುಂಪಿಗೆ ಮಾತ್ರ. ಯಾಕೆ ಗೊತ್ತಾ? ನೀವು ದೊಡ್ಡ ಸ್ಥಾನಕ್ಕೆ ಹೋದಾಗ ನಿಮ್ಮ ಪ್ರತಿಯೊಂದು ನಿರ್ಧಾರವೂ ತುಂಬ ಮುಖ್ಯವಾಗಿರುತ್ತದೆ. ನೀವು ಏನಾದರೂ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೆ, ಬಾಸ್, ನೀವು ಮಾಡ್ತಿರೋದು ತಪ್ಪು, ಇದರಿಂದ ನಷ್ಟ ಆಗುತ್ತೆ ಅಂತ ಕಾಲರ್ ಹಿಡಿದು ಕೇಳುವಂತಹ ಸ್ನೇಹಿತರು ಅಥವಾ ಸಲಹೆಗಾರರು ನಿಮ್ಮ ಜೊತೆ ಇರಬೇಕು. ಆದರೆ ಈ ಹೊಗಳುವ ಗುಂಪಿನವರು ಏನು ಮಾಡ್ತಾರೆ? ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಪರವಾಗಿಲ್ಲ ಬಿಡಿ, ನೀವು ಮಾಡಿದ್ದರ ಹಿಂದೆ ಏನಾದರೂ ದೊಡ್ಡ ಲೆಕ್ಕಾಚಾರ ಇದ್ದೇ ಇರುತ್ತೆ ಅಂತ ಹೇಳಿ ನಿಮ್ಮ ತಪ್ಪನ್ನು ಮುಚ್ಚಿ ಹಾಕುತ್ತಾರೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ರಾಜನಿಗೆ ತನ್ನ ಆಸ್ಥಾನದಲ್ಲಿ ಬರೀ ತನ್ನನ್ನು ಹೊಗಳುವ ಮಂತ್ರಿಗಳು ಮಾತ್ರ ಇದ್ದರೆ ಆ ರಾಜ್ಯದ ನಿಜವಾದ ಕಷ್ಟಗಳೇನು, ಜನಸಾಮಾನ್ಯರ ಸಮಸ್ಯೆಗಳೇನು ಅನ್ನೋದು ಆ ರಾಜನಿಗೆ ಕೊನೆಯವರೆಗೂ ತಿಳಿಯುವುದೇ ಇಲ್ಲ. ರಾಜ ತನ್ನ ಕಲ್ಪನಾ ಲೋಕದಲ್ಲಿ ತೇಲುತ್ತಿರುತ್ತಾನೆ. ಕೊನೆಗೆ ಶತ್ರುಗಳು ಬಂದು ರಾಜ್ಯವನ್ನು ಆಕ್ರಮಣ ಮಾಡಿದಾಗಲೇ ಅವನಿಗೆ ವಾಸ್ತವದ ಅರಿವಾಗುವುದು. ಆಗಲೇ ಕಾಲ ಮಿಂಚಿ ಹೋಗಿರುತ್ತದೆ. ನಮ್ಮ ಜೀವನದಲ್ಲೂ ಅಷ್ಟೇ. ಯಶಸ್ಸಿನ ತುತ್ತ ತುದಿಯಲ್ಲಿರುವಾಗ ಈ ಹೊಗಳಿಕೆಯ ಮಾತುಗಳು ಒಂದು ರೀತಿಯ ಮಾದಕ ವಸ್ತು, ಅಂದರೆ ಡ್ರಗ್ಸ್ ಇದ್ದ ಹಾಗೆ. ಅದು ನಮಗೆ ವಾಸ್ತವವನ್ನು ಮರೆಸುತ್ತದೆ. ನಾವು ನಮ್ಮ ಲೋಪದೋಷಗಳನ್ನು ತಿದ್ದಿಕೊಳ್ಳುವ ಅವಕಾಶವನ್ನೇ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಸ್ನೇಹಿತರೆ, ನೀವು ದೊಡ್ಡ ಯಶಸ್ಸು ಸಾಧಿಸಿದಾಗ ನಿಮ್ಮನ್ನು ಕಣ್ಮುಚ್ಚಿ ಹೊಗಳುವ ಜನರಿಂದ ದೂರ ಇರಿ. ಬದಲಾಗಿ ನಿಮ್ಮ ಮುಖದ ಮೇಲೆಯೇ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವ, ವಾಸ್ತವವನ್ನು ಮಾತನಾಡುವ ಪ್ರಾಮಾಣಿಕ ಜನರನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನಿಮ್ಮ ಈಗೋಗೆ ಪೆಟ್ಟು ಬಿದ್ದರೂ ಪರವಾಗಿಲ್ಲ, ಸತ್ಯ ಹೇಳುವವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಸರಿ, ನಾವು ಈ ಹೊಗಳುವವರಿಂದ ಅಂತರ ಕಾಯ್ದುಕೊಂಡ್ವಿ. ಆದರೆ ಯಶಸ್ಸಿನ ಭರದಲ್ಲಿ ನಮ್ಮ ತಲೆ ಗಿರುಕ್ ಹಿಡಿದಾಗ ನಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಶೂನ್ಯವಾಗಿ ಇಟ್ಟುಕೊಳ್ಳುವುದು ಹೇಗೆ? ಪ್ರಕೃತಿ ಅಥವಾ ಬ್ರಹ್ಮಾಂಡವನ್ನು ನೋಡಿ ನಮ್ಮ ಅಹಂಕಾರವನ್ನು ಕೊಲ್ಲುವುದು ಹೇಗೆ? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 16. ಬ್ರಹ್ಮಾಂಡದ ವಿಶಾಲತೆಯನ್ನು ನೋಡಿ. ಮೆಡಿಟೇಟ್ ಆನ್ ದ ಇಮ್ಮೆನ್ಸಿಟಿ. ಸ್ನೇಹಿತರೆ, ನಾವು ಯಾವುದಾದರೂ ಒಂದು ದೊಡ್ಡ ಸಾಧನೆ ಮಾಡಿದಾಗ ನಮಗೆ ನಾವೇ ಈ ಇಡೀ ಪ್ರಪಂಚದ ಕೇಂದ್ರ ಬಿಂದು ಅಂತ ಅನ್ಸೋಕೆ ಶುರುವಾಗುತ್ತೆ. ನಮ್ಮ ಸುತ್ತಮುತ್ತಲಿನ ಜನ ನಮ್ಮನ್ನೇ ನೋಡ್ತಾ ಇರ್ತಾರೆ, ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಅಹಂಕಾರ, ನಾನು ಗ್ರೇಟ್, ನಾನು ಅಂದುಕೊಂಡಿದ್ದನ್ನ ಸಾಧಿಸಿದ್ದೆ, ನನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಅಂತ ಬೀಗುತ್ತೆ. ನಾವು ಒಂದು ರೀತಿ ಭ್ರಮೆಯಲ್ಲಿ ತೇಲುತ್ತಿರುತ್ತೇವೆ. ಈ ಅಹಂಕಾರದ ಭ್ರಮೆಯನ್ನು ಒಡೆದು ಹಾಕಿ ನಮ್ಮನ್ನ ಮತ್ತೆ ವಾಸ್ತವದ ನೆಲದ ಮೇಲೆ ತಂದು ನಿಲ್ಲಿಸಲು ಲೇಖಕರು ಒಂದು ಅದ್ಭುತವಾದ ಮಾರ್ಗವನ್ನು ಸೂಚಿಸುತ್ತಾರೆ. ಅದೇ ಬ್ರಹ್ಮಾಂಡದ ವಿಶಾಲತೆಯ ಬಗ್ಗೆ ಧ್ಯಾನ ಮಾಡುವುದು ಅಥವಾ ಪ್ರಕೃತಿಯ ಬೃಹತ್ ಆಕಾರವನ್ನು ನೋಡುವುದು. ಇದರ ಅರ್ಥ ಏನು ಗೊತ್ತಾ? ನೀವು ಯಾವಾಗಲಾದರೂ ರಾತ್ರಿ ಹೊತ್ತು ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳಿಂದ ತುಂಬಿರುವ ವಿಶಾಲವಾದ ಆಕಾಶವನ್ನು ನೋಡಿದ್ದೀರಾ? ಅಥವಾ ಅಲೆಗಳು ಅಪ್ಪಳಿಸುತ್ತಿರುವ ಬಹುದೊಡ್ಡ ಸಮುದ್ರದ ಮುಂದೆ ನಿಂತು ನೋಡಿದ್ದೀರಾ? ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಬೆಟ್ಟ ಗುಡ್ಡಗಳನ್ನು ಗಮನಿಸಿದ್ದೀರಾ? ಒಮ್ಮೆ ಆ ಪ್ರಕೃತಿಯ ಬೃಹತ್ ಆಕಾರವನ್ನು ನೋಡಿದಾಗ ನಮಗೆ ಒಂದು ಸತ್ಯ ಅರ್ಥವಾಗುತ್ತೆ. ಕೋಟ್ಯಾಂತರ ವರ್ಷಗಳ ಇತಿಹಾಸವಿರುವ ಈ ವಿಶಾಲವಾದ ಬ್ರಹ್ಮಾಂಡದ ಮುಂದೆ ನಾವು, ನಮ್ಮ ಅಸ್ತಿತ್ವ, ನಮ್ಮ ಯಶಸ್ಸು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಾವು ಓಡಾಡೋ ಕಾರು, ಇದೆಲ್ಲವೂ ಕೇವಲ ಒಂದು ಸಣ್ಣ ಮರಳಿನ ಕಣದಷ್ಟೇ ಸಣ್ಣದು ಅನ್ನೋದು ನಮಗೆ ಅರಿವಾಗುತ್ತೆ. 100 ವರ್ಷ ಬದುಕುವ ನಾವು
ಈ ಪ್ರಕೃತಿಯ ಮುಂದೆ ಒಂದು ಸಣ್ಣ ಹುಳದಂತೆ ಕಾಣಿಸ್ತೀವಿ. ಯಾವಾಗ ಈ ಸತ್ಯ ನಮ್ಮ ತಲೆಯನ್ನು ಹೊಕ್ಕುತ್ತದೆಯೋ ಆಗ ನಮ್ಮ ಒಳಗಿರುವ ಅಹಂಕಾರ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ನಾನೇ ಎಲ್ಲ, ನಾನೇ ಶ್ರೇಷ್ಠ ಅನ್ನೋ ಗರ್ವ ಮಾಯವಾಗಿ ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಶಾಂತಿ ಸಿಗುತ್ತದೆ. ಪ್ರಪಂಚದ ಅತಿ ದೊಡ್ಡ ನಾಯಕರು, ವಿಜ್ಞಾನಿಗಳು ಮತ್ತು ತತ್ವಜ್ಞಾನಿಗಳು ತಮ್ಮ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಪ್ರಕೃತಿಯ ಜೊತೆ ಕಾಡಿನಲ್ಲಿ ಅಥವಾ ಸಮುದ್ರದ ದಡದಲ್ಲಿ ಒಂಟಿಯಾಗಿ ಸಮಯ ಕಳೆಯುತ್ತಿದ್ದರು. ಯಾಕಂದ್ರೆ ಪ್ರಕೃತಿ ಮಾತ್ರ ಮನುಷ್ಯನ ಅಹಂಕಾರವನ್ನು ಅತಿ ಸುಲಭವಾಗಿ ಕೊಲ್ಲುವ ಶಕ್ತಿ ಹೊಂದಿದೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ದೊಡ್ಡ ಯಶಸ್ಸು ಸಿಕ್ಕಾಗ ಜನಸಂದಣಿಯಿಂದ ಮತ್ತು ನಿಮ್ಮನ್ನು ಹೊಗಳುವವರಿಂದ ಸ್ವಲ್ಪ ದೂರ ಹೋಗಿ ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಆಕಾಶವನ್ನು ನೋಡಿ. ಆಗ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನೀವು ಮತ್ತೆ ವಿನಯವಂತರಾಗುತ್ತೀರಿ. ನಿಮ್ಮ ಮುಂದಿನ ಗುರಿಯತ್ತ ಸ್ಪಷ್ಟವಾಗಿ ಯೋಚಿಸಲು ಈ ಶಾಂತತೆ ನಿಮಗೆ ಸಹಾಯ ಮಾಡುತ್ತದೆ. ಸರಿ, ನಾವು ಪ್ರಕೃತಿಯನ್ನು ನೋಡಿ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡ್ವಿ. ಆದರೆ ನಾವು ಸಾಧಿಸಿದ ಯಶಸ್ಸನ್ನು ಉಳಿಸಿಕೊಳ್ಳಲು ನಮ್ಮ ಮನಸ್ಸನ್ನು ಯಾವಾಗಲೂ ಸೋಬರ್ ಅಂದ್ರೆ ಸ್ವಚ್ಛವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಎಷ್ಟು ಮುಖ್ಯ, ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 17 ಯಶಸ್ಸಿನ ಅಮಲಿನಿಂದ ಎಚ್ಚರವಾಗಿರಿ. ಮೇಂಟೈನ್ ಯೋರ್ ಸೊಬ್ರಾಯಟಿ. ಸ್ನೇಹಿತರೆ, ಯಶಸ್ಸು ಅನ್ನೋದು ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಮಾದಕ ವಸ್ತು ಅಥವಾ ಡ್ರಗ್ಸ್ ಇದ್ದ ಹಾಗೆ. ಒಬ್ಬ ಮನುಷ್ಯನಿಗೆ ಮದ್ಯಪಾನ ಮಾಡಿದಾಗ ಅಥವಾ ಅಮಲಿನಲ್ಲಿದ್ದಾಗ ಹೇಗೆ ತನ್ನ ಮೇಲೆಯೇ ತನಗೆ ಕಂಟ್ರೋಲ್ ಇರುವುದಿಲ್ಲವೋ, ಅದೇ ರೀತಿ ಅನಿರೀಕ್ಷಿತವಾಗಿ ದೊಡ್ಡ ಯಶಸ್ಸು, ಹಣ ಅಥವಾ ಅಧಿಕಾರ ಸಿಕ್ಕಾಗಲೂ ಮನುಷ್ಯನಿಗೆ ತನ್ನ ಅರಿವಿರುವುದಿಲ್ಲ. ಲೇಖಕರು ಈ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವು ಸಾಧಿಸಿದ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಅಂದ್ರೆ ನೀವು ಯಾವಾಗಲೂ ಸೋಬರ್ ಆಗಿರಬೇಕು. ಸೋಬರ್ ಅಂದ್ರೆ ಯಾವುದೇ ಅಮಲು ಇಲ್ಲದೆ ತಲೆ ಸಂಪೂರ್ಣವಾಗಿ ಶಾಂತವಾಗಿ ಮತ್ತು ಎಚ್ಚರದಿಂದ ಇರುವುದು. ಯಶಸ್ಸು ನಮ್ಮ ತಲೆಗೇರಿದ ತಕ್ಷಣ ಏನಾಗುತ್ತೆ ಗೊತ್ತಾ? ನಮ್ಮ ಅಹಂಕಾರ ನಮಗೆ, ನಿನಗೆ ಸೋಲೇ ಇಲ್ಲ, ನೀನು ಮುಟ್ಟಿದ್ದೆಲ್ಲ ಚಿನ್ನ, ನೀನು ಏನು ಮಾಡಿದರೂ ನಡೆಯುತ್ತೆ ಅಂತ ಸುಳ್ಳು ಧೈರ್ಯ ಕೊಡುತ್ತದೆ. ಅಮಲಿನಲ್ಲಿರುವ ವ್ಯಕ್ತಿ ಹೇಗೆ ರಸ್ತೆಯ ಮಧ್ಯೆ ನಿಂತು ನನಗೆ ಯಾರ ಭಯವೂ ಇಲ್ಲ ಅಂತ ಕಿರುಚುತ್ತಾನೋ, ಅದೇ ರೀತಿ ಯಶಸ್ಸಿನ ಅಮಲಿನಲ್ಲಿರುವ ವ್ಯಕ್ತಿ ವಾಸ್ತವವನ್ನು ಮರೆತು ಬಿಡುತ್ತಾನೆ, ದುರಹಂಕಾರದಿಂದ ವರ್ತಿಸುತ್ತಾನೆ. ಬೇರೆಯವರ ಕಷ್ಟಗಳು ಅವನಿಗೆ ಕಾಣಿಸುವುದಿಲ್ಲ. ತಾನು ಮಾಡಿದ್ದೇ ಸರಿ ಎಂದು ಯೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡುತ್ತಾನೆ. ಆ ಯಶಸ್ಸಿನ ಅಮಲಿನಲ್ಲಿ ತನ್ನ ವ್ಯವಹಾರದ ಮೂಲ ನಿಯಮಗಳನ್ನು ಅವನು ಗಾಳಿಗೆ ತೂರುತ್ತಾನೆ. ನಾನು ಯಾವ ಬಿಸಿನೆಸ್ ಮಾಡಿದರೂ ಗೆಲ್ತೀನಿ ಅನ್ನೋ ಭ್ರಮೆಯಲ್ಲಿ ತನಗೆ ಸ್ವಲ್ಪವೂ ಜ್ಞಾನವಿಲ್ಲದ ಬೇರೆ ಯಾವುದೋ ಕ್ಷೇತ್ರಕ್ಕೆ ತನ್ನೆಲ್ಲ ಹಣವನ್ನು ಸುರಿಯುತ್ತಾನೆ. ಯಾರಾದರೂ ಸ್ನೇಹಿತರು ಬೇಡ, ಇದು ದೊಡ್ಡ ರಿಸ್ಕ್ ಅಂತ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವನಿರುವುದಿಲ್ಲ. ಕೊನೆಗೆ ಆ ಯಶಸ್ಸಿನ ಅಮಲು ಇಳಿಯುವಷ್ಟರಲ್ಲಿ ಅವನು ಮಾಡಿದ್ದೆಲ್ಲ ನಷ್ಟವಾಗಿ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದಿರುತ್ತಾನೆ. ಇದೇ ಅಹಂಕಾರದ ನಿಜವಾದ ಆಟ. ಯಶಸ್ಸು ಸಿಗುವವರೆಗೆ ಕಷ್ಟಪಡುವ ನಾವು ಆ ಯಶಸ್ಸು ಸಿಕ್ಕ ತಕ್ಷಣ ನಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತೇವೆ. ಯಶಸ್ಸು ಸಿಕ್ಕಾಗ ಖುಷಿ ಪಡುವುದು ತಪ್ಪಲ್ಲ, ಆದರೆ ಆ ಖುಷಿ ನಮ್ಮ ಬುದ್ಧಿಯನ್ನು ಮಂಕಾಗಿಸಬಾರದು. ಹಾಗಾಗಿ ಸ್ನೇಹಿತರೆ, ನಿಮಗೆ ದೊಡ್ಡ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಮೊದಲಿಗಿಂತ ಹೆಚ್ಚು ಎಚ್ಚರದಿಂದ ಇರಿ. ನಿಮ್ಮ ತಲೆಯನ್ನು ತಂಪಾಗಿಟ್ಟುಕೊಳ್ಳಿ. ಪ್ರತಿ ಹೆಜ್ಜೆಯನ್ನು 100 ಬಾರಿ ಯೋಚಿಸಿ ಇಡಿ. ಯಶಸ್ಸಿನ ಅಮಲಿಗೆ ಬಲಿಯಾಗದೆ ವಾಸ್ತವದಲ್ಲಿ ನೆಲದ ಮೇಲೆ ಕಾಲಿಟ್ಟು ಬದುಕುವುದನ್ನೇ ನಾವು ಸೋಬರಾಗಿರುವುದು ಅಂತ ಕರೆಯುತ್ತೇವೆ. ಸರಿ, ನಾವು ನಮ್ಮ ಯಶಸ್ಸಿನ ಅಮಲಿನಿಂದ ಹೊರಬಂದು ಎಚ್ಚರದಿಂದ ಇದ್ದೀವಿ ಅಂದುಕೊಳ್ಳೋಣ. ಆದರೆ ನಮಗೆ ಯಶಸ್ಸು ಸಿಕ್ಕಾಗ ನಮ್ಮ ಕೆಲಸದ ಜೊತೆಗೆ ನಮ್ಮ ಹೆಸರನ್ನು ಅಂಟಿಸಿ ನಾವು ಒಂದು ಇಮೇಜನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇವೆ. ಈ ಇಮೇಜನ್ನು ಕಾಪಾಡಿಕೊಳ್ಳುವ ಹುಚ್ಚು ನಮ್ಮನ್ನ ಹೇಗೆ ಒಳಗೆ ಕೊಲ್ಲುತ್ತದೆ, ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 18 ಇಮೇಜ್ ಅಥವಾ ಪ್ರತಿಷ್ಠೆಯ ಹುಚ್ಚು. ದ ಡಿಸೀಸ್ ಆಫ್ ಮೀ ಅಥವಾ ಫೋಕಸ್ ಆನ್ ದ ವರ್ಕ್, ನಾಟ್ ದಿ ಇಮೇಜ್. ಸ್ನೇಹಿತರೆ, ನಮಗೆ ಯಶಸ್ಸು ಸಿಕ್ಕಾಗ ನಾವು ಮಾಡುವ ಇನ್ನೊಂದು ಅತಿದೊಡ್ಡ ತಪ್ಪು ಅಂದರೆ ನಮ್ಮ ನಿಜವಾದ ಕೆಲಸವನ್ನು ಬಿಟ್ಟು ನಮ್ಮ ಇಮೇಜ್ ಅಥವಾ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳುವ ಕಡೆಗೆ ಹೆಚ್ಚು ಗಮನ ಹರಿಸುವುದು. ಯಶಸ್ಸು ಸಿಕ್ಕ ತಕ್ಷಣ ಜನ ನಮ್ಮನ್ನು ಗುರುತಿಸಲು ಶುರು ಮಾಡುತ್ತಾರೆ. ನಾವು ನೋಡಲು ಹೇಗಿದ್ದೀವಿ, ಎಲ್ಲಿ ಹೋಗ್ತೀವಿ, ಯಾರ ಜೊತೆ ವೇದಿಕೆ ಹಂಚಿಕೊಳ್ಳುತ್ತೀವಿ ಅಂತ ಸಮಾಜ ಗಮನಿಸುತ್ತದೆ. ಆಗ ನಮ್ಮ ಅಹಂಕಾರ ನಮಗೆ ಹೇಳುತ್ತದೆ, ನೀನು ಈಗ ಒಬ್ಬ ದೊಡ್ಡ ವ್ಯಕ್ತಿ, ನೀನು ನಿನ್ನ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಪ್ರತಿಯೊಬ್ಬರೂ ನಿನ್ನನ್ನು ಗೌರವದಿಂದಲೇ ನೋಡಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ?
ನಾವು ಯಾವ ಕಠಿಣ ಪರಿಶ್ರಮದಿಂದ ಮೇಲಕ್ಕೆ ಬಂದಿದ್ದೇವೋ ಆ ಕೆಲಸ ಮಾಡುವುದನ್ನೇ ನಿಧಾನವಾಗಿ ಕಡಿಮೆ ಮಾಡುತ್ತೇವೆ. ನಮ್ಮ ಗಮನವೆಲ್ಲ ಪೇಪರ್ನಲ್ಲಿ ನಮ್ಮ ಫೋಟೋ ಬಂದಿದೆಯಾ, ಜನ ನಮ್ಮ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ, ನಮ್ಮ ಇಮೇಜ್ ಹೇಗಿದೆ ಅನ್ನುವುದರ ಕಡೆಗೆ ಹೋಗುತ್ತದೆ. ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಜನರಿಗೆ ತೋರಿಸಿಕೊಳ್ಳುವುದರಲ್ಲೇ ನಮ್ಮ ಹೆಚ್ಚಿನ ಸಮಯ ಮತ್ತು ಶಕ್ತಿ ವ್ಯರ್ಥವಾಡುತ್ತದೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ಕ್ರೀಡಾಪಟು ತನ್ನ ಅದ್ಭುತ ಆಟದಿಂದ ಒಂದು ದೊಡ್ಡ ಟೂರ್ನಮೆಂಟ್ ಗೆಲ್ಲುತ್ತಾನೆ. ರಾತ್ರೋರಾತ್ರಿ ಅವನು ಫೇಮಸ್ ಆಗುತ್ತಾನೆ. ಆ ಯಶಸ್ಸಿನ ನಂತರ ಅವನ ಅಹಂಕಾರ ಎಚ್ಚರಗೊಂಡು ಪ್ರತಿದಿನ ಮೈದಾನದಲ್ಲಿ ಬೆವರು ಸುರಿಸಿ ಪ್ರಾಕ್ಟೀಸ್ ಮಾಡುವ ಬದಲು ಕ್ಯಾಮೆರಾಗಳ ಮುಂದೆ ಪೋಸ್ ಕೊಡುವುದು, ಪಾರ್ಟಿಗಳಲ್ಲಿ ಭಾಗವಹಿಸುವುದು ಮತ್ತು ತನ್ನ ಸ್ಟಾರ್ ಇಮೇಜ್ ಕಾಪಾಡಿಕೊಳ್ಳುವುದರಲ್ಲೇ ಕಳೆದು ಹೋಗುತ್ತಾನೆ. ಕೊನೆಗೇನಾಗುತ್ತೆ? ಅವನ ಆಟದ ಮಟ್ಟ ಕುಸಿಯುತ್ತದೆ, ಮುಂದಿನ ಮ್ಯಾಚ್ನಲ್ಲಿ ಹೀನಾಯವಾಗಿ ಸೋಲುತ್ತಾನೆ ಮತ್ತು ಜನ ಅವನನ್ನು ಮರೆತೇ ಬಿಡುತ್ತಾರೆ. ಲೇಖಕರು ಹೇಳ್ತಾರೆ, ನಿಮ್ಮ ಕೆಲಸ ಬೇರೆ ಮತ್ತು ನಿಮ್ಮ ಪಬ್ಲಿಕ್ ಇಮೇಜ್ ಬೇರೆ. ನಿಮ್ಮ ಅಹಂಕಾರ ಸೃಷ್ಟಿ ಮಾಡುವ ಈ ನಕಲಿ ಇಮೇಜನ್ನು ಯಾವತ್ತೂ ನಂಬಬೇಡಿ. ನೀವು ಕನ್ನಡಿಯ ಮುಂದೆ ನಿಂತು ಪೋಸ್ ಕೊಡುವುದರಿಂದ ಅಥವಾ ಜನರಿಗೆ ಬಿಲ್ಡಪ್ ಕೊಡುವುದರಿಂದ ನಿಮ್ಮ ಯಶಸ್ಸು ಉಳಿಯುವುದಿಲ್ಲ. ಅದು ಕೇವಲ ಒಂದು ಗಾಳಿಯ ಗುಳ್ಳೆ ಇದ್ದ ಹಾಗೆ, ಯಾವಾಗ ಬೇಕಾದರೂ ಒಡೆದು ಹೋಗಬಹುದು. ಹಾಗಾಗಿ ಸ್ನೇಹಿತರೆ, ನಿಮಗೆ ಎಷ್ಟೇ ದೊಡ್ಡ ಹೆಸರು ಸಿಕ್ಕರೂ ನಿಮ್ಮ ಪ್ರತಿಷ್ಠೆ ಅಥವಾ ಇಮೇಜ್ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಫೋಕಸ್ ಅನ್ನು ಮತ್ತೆ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮೇಲೆ ಮಾತ್ರ ಇಡಿ. ಸ್ಟಾರ್ ತರಹ ಮೆರೆಯುವುದನ್ನು ಬಿಟ್ಟು ಸಾಮಾನ್ಯರಂತೆ ಕೆಲಸ ಮಾಡುವುದನ್ನು ಮುಂದುವರಿಸಿ. ಸರಿ, ನಾವು ನಮ್ಮ ಇಮೇಜ್ ಹುಚ್ಚಿನಿಂದ ಹೊರಬಂದು ಮತ್ತೆ ಕೆಲಸದ ಮೇಲೆ ಗಮನ ಕೊಟ್ಟೆವು ಅಂದುಕೊಳ್ಳೋಣ. ಆದರೆ ಈ ಎರಡನೇ ಭಾಗದ ಕೊನೆಯಲ್ಲಿ ಲೇಖಕರು ಕೊಡುವ ಅತಿದೊಡ್ಡ ಎಚ್ಚರಿಕೆ ಏನು? ಯಶಸ್ಸು ನಮ್ಮನ್ನು ಹೇಗೆ ಕಣ್ಮರೆಯಾಗುವಂತೆ ಮಾಡಬಲ್ಲದು? ಅದನ್ನ ನಾವು ಮುಂದಿನ ಮತ್ತು ಈ ಎರಡನೇ ಭಾಗದ ಕೊನೆಯ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 19. ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಮ್ಯಾನೇಜ್ ಯೋರ್ಸೆಲ್ಫ್. ಸ್ನೇಹಿತರೆ, ನಾವು ಈ ಎರಡನೇ ಭಾಗದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಶಸ್ಸು ಸಿಕ್ಕಾಗ ಅಹಂಕಾರ ಹೇಗೆಲ್ಲ ಆಟವಾಡುತ್ತದೆ ಅಂತ ನಾವು ಇಲ್ಲಿಯವರೆಗೆ ನೋಡಿದ್ವಿ. ಈಗ ಲೇಖಕರು ಈ ಭಾಗದ ಕೊನೆಯಲ್ಲಿ ಒಂದು ಅತಿ ಮುಖ್ಯವಾದ ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದೇ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳುವುದು ಅಥವಾ ಮ್ಯಾನೇಜ್ ಯುವರ್ಸೆಲ್ಫ್. ನಾವು ಜೀವನದಲ್ಲಿ ಮೇಲಕ್ಕೆ ಹೋದಂತೆ ನಮಗೆ ಹೆಚ್ಚಿನ ಅಧಿಕಾರ, ಹೆಚ್ಚು ಹಣ ಮತ್ತು ಅತಿ ಹೆಚ್ಚು ಸ್ವಾತಂತ್ರ್ಯ ಸಿಗುತ್ತದೆ. ನಮ್ಮ ಮೇಲೆ ಯಾರೂ ಬಾಸ್ ಇರುವುದಿಲ್ಲ, ನಮಗೆ ಯಾರೂ ಬುದ್ಧಿ ಹೇಳುವವರಿರುವುದಿಲ್ಲ, ನಾವೇ ಎಲ್ಲದಕ್ಕೂ ಯಜಮಾನರಾಗಿರುತ್ತೇವೆ. ಸರಿಯಾಗಿ ಇದೇ ಸಮಯದಲ್ಲಿ ನಮ್ಮ ಅಹಂಕಾರ ನಮಗೆ ಹೇಳುತ್ತದೆ, ನೀನು ಈಗ ಫ್ರೀ, ನಿನಗೆ ಯಾವ ನಿಯಮಗಳೂ ಅನ್ವಯಿಸಲ್ಲ, ನಿನಗೆ ಇಷ್ಟ ಬಂದ ಹಾಗೆ ನೀನು ಬದುಕಬಹುದು ಅಂತ. ಆದರೆ ಲೇಖಕರು ಹೇಳುತ್ತಾರೆ, ಮನುಷ್ಯನಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಸಿಕ್ಕಾಗಲೇ ಅವನು ಅತಿ ಹೆಚ್ಚು ತಪ್ಪುಗಳನ್ನು ಮಾಡುವುದು. ಒಂದು ದೊಡ್ಡ ಕಂಪನಿ, ಸಂಸ್ಥೆ ಅಥವಾ ಒಂದು ದೊಡ್ಡ ಸ್ಥಾನವನ್ನು ನಿಭಾಯಿಸುವುದಕ್ಕಿಂತ ಕಷ್ಟವಾದ ಕೆಲಸ ಅಂದ್ರೆ ಯಶಸ್ಸಿನ ತುತ್ತದದ್ದಿಯಲ್ಲಿರುವಾಗ ನಮ್ಮನ್ನು ನಾವೇ ನಿಭಾಯಿಸಿಕೊಳ್ಳುವುದು. ನಮ್ಮ ಆಸೆಗಳನ್ನು, ನಮ್ಮ ದುರಭ್ಯಾಸಗಳನ್ನು ಮತ್ತು ನಮ್ಮ ದಿನಚರಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬರುವಾಗ ಪ್ರತಿದಿನ ಬೆಳಿಗ್ಗೆ ಬೇಗ ಏಳುತ್ತಿದ್ದ, ತುಂಬಾ ಶಿಸ್ತಿನಿಂದ ಕೆಲಸ ಮಾಡುತ್ತಿದ್ದ. ಆದರೆ ದೊಡ್ಡ ಯಶಸ್ಸು ಮತ್ತು ಹಣ ಸಿಕ್ಕ ತಕ್ಷಣ ನಾನು ಈಗ ದೊಡ್ಡವನು, ನಾನೇಕೆ ಕಷ್ಟಪಡಬೇಕು ಅಂತ ತನ್ನ ಶಿಸ್ತನ್ನು ಬಿಟ್ಟು ಬಿಡ್ತಾನೆ. ತನ್ನ ಆರೋಗ್ಯ, ತನ್ನ ಸಮಯದ ಮೇಲೆ ಅವನಿಗಿದ್ದ ಕಂಟ್ರೋಲ್ ತಪ್ಪಿಹೋಗುತ್ತದೆ. ಯಾವ ಶಿಸ್ತು ಅವನನ್ನು ಮೇಲಕ್ಕೆ ತಂದಿತ್ತೋ ಆ ಶಿಸ್ತನ್ನೇ ಅವನು ಮರೆತು ಬಿಡುತ್ತಾನೆ. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳದೇ ಇದ್ದರೆ ನಾವು ಎಷ್ಟೇ ದೊಡ್ಡ ಸಾಮ್ರಾಜ್ಯ ಕಟ್ಟಿದರೂ ಅದು ಇಸ್ಪೀಟೆಲೆಗಳ ಬಂಗಲೆಯಂತೆ ಒಮ್ಮೆಗೆ ಕುಸಿದು ಬೀಳುತ್ತದೆ. ಪ್ರಪಂಚದ ಅತಿ ದೊಡ್ಡ ನಾಯಕರು ಮತ್ತು ಸಾಧಕರು ಯಶಸ್ಸು ಸಿಕ್ಕ ಮೇಲೂ ತಮ್ಮ ದಿನಚರಿಯಲ್ಲಿ, ತಮ್ಮ ಕೆಲಸದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತನ್ನು ಪಾಲಿಸುತ್ತಾರೆ. ಅವರಿಗೆ ಬೇರೆಯಾರೂ ನಿಯಮಗಳನ್ನು ಮಾಡುವುದಿಲ್ಲ, ತಮಗೆ ತಾವೇ ಕಠಿಣ ನಿಯಮಗಳನ್ನು ಹಾಕಿಕೊಂಡು ಅದಕ್ಕೆ ತಲೆಬಾಗುತ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಶಸ್ಸು ಸಿಕ್ಕಾಗ ಆ ಯಶಸ್ಸು ನಿಮ್ಮ ತಲೆಗೆ ಹೋಗದಂತೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿ. ನಿಮ್ಮ ಶಿಸ್ತು ಮತ್ತು ಸರಳತೆಯನ್ನು ಯಾವತ್ತೂ ಬಿಡಬೇಡಿ. ಅಹಂಕಾರವನ್ನು ಗೆಲ್ಲಲು ಮತ್ತು ಬಂದ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಇರುವ ಅಂತಿಮ ಅಸ್ತ್ರವೆಂದರೆ ಅದು ನಿಮ್ಮ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್. ಇಲ್ಲಿಗೆ ಈ ಪುಸ್ತಕದ ಎರಡನೇ ಭಾಗವಾದ ಸಕ್ಸೆಸ್, ಯಶಸ್ಸು ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಈಗೋ ಇಸ್ ದ ಎನಿಮಿ ಪುಸ್ತಕದ ಎರಡನೇ ಭಾಗ
ಸಕ್ಸೆಸ್ ಅಂದರೆ ಯಶಸ್ಸಿನ ಹಂತದ ಸಮ್ಮರಿ ಮುಕ್ತಾಯವಾಯಿತು. ನಾವು ಯಶಸ್ಸು ಸಿಕ್ಕಾಗ ನಮ್ಮ ಅಹಂಕಾರವನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಕಲ್ತ್ವಿ. ಆದರೆ ಜೀವನದಲ್ಲಿ ಯಾವಾಗಲೂ ಗೆಲುವೇ ಇರುತ್ತಾ? ಖಂಡಿತ ಇಲ್ಲ. ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ, ನಾವು ಕಟ್ಟಿದ ಸಾಮ್ರಾಜ್ಯ ಕಣ್ಣ ಮುಂದೆಯೇ ಬಿದ್ದು ಹೋದಾಗ, ಅಥವಾ ನಾವು ಜೀವನದಲ್ಲಿ ಅತಿ ದೊಡ್ಡ ಸೋಲನ್ನು ಫೇಲ್ಯೂರ್ ಅನುಭವಿಸಿದಾಗ ನಮ್ಮ ಅಹಂಕಾರ ನಮ್ಮನ್ನು ಹೇಗೆ ಒಳಗೆ ಕೊಲ್ಲುತ್ತದೆ. ಆ ಭೀಕರ ಸೋಲಿನಿಂದ ಎದ್ದು ಬಂದು ಮತ್ತೆ ಗೆಲ್ಲುವುದು ಹೇಗೆ? ಇದನ್ನೆಲ್ಲ ನಾವು ಈ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ರೋಚಕವಾದ 3ನೆಯ ಭಾಗವಾದ ಫೇಲ್ಯೂರ್, ಸೋಲು ಅನ್ನುವ ಹಂತದಲ್ಲಿ ನೋಡಲಿದ್ದೇವೆ. ಜೀವನದಲ್ಲಿ ಒಮ್ಮೆಯಾದರೂ ಸೋತವರಾಗಿದ್ದರೆ ಅಥವಾ ಮುಂದೆ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಬೇಕು ಎನ್ನುವುದಾದರೆ ಆ 3ನೇ ಭಾಗವನ್ನು ನೀವು ಖಂಡಿತ ಮಿಸ್ ಮಾಡಿಕೊಳ್ಬಾರ್ದು. ಆ ಮುಂದಿನ ಭಾಗದ ವಿಡಿಯೋದ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ದಯವಿಟ್ಟು ಈಗಲೇ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮ್ಮ ಜೀವನಕ್ಕೆ ಸ್ವಲ್ಪವಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇನ್ನಷ್ಟು ಅದ್ಭುತವಾದ ವಿಡಿಯೋಗಳನ್ನು ಮಾಡಲು ದೊಡ್ಡ ಶಕ್ತಿ ಮತ್ತು ಮೋಟಿವೇಶನ್ ಕೊಡುತ್ತದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇರೋ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಮತ್ತು ಇದೇ ರೀತಿಯ ಅದ್ಭುತವಾದ ಪುಸ್ತಕಗಳ ಜ್ಞಾನಕ್ಕಾಗಿ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಬನ್ನಿ, ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಯಲು 3ನೇ ಭಾಗದ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.